ಇರಾನ್ ಮೇಲೆ ಇಸ್ರೇಲ್ ಮಿಸೈಲ್ಸ್ ಮೂಲಕ ಅಟ್ಯಾಕ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೋರಮ್ ಶಹರ್ನಲ್ಲಿ ಇಸ್ರೇಲ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಕ್ಷಿಪಣಿ ದಾಳಿಗೆ ಜನವಸತಿ ಪ್ರದೇಶದಲ್ಲಿ ಭಾರೀ ಸ್ಫೋಟವಾಗಿದೆ. ಸಾಕಷ್ಟು ಸಾವು ನೋವುಗಳಾಗಿರುವಂತಹ ಸಾಧ್ಯತೆ ಕೂಡ ಇದೆ. ಈ ಮೂಲಕ 23ನೇ ದಿನಕ್ಕೆ ಯುದ್ಧ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ. ಇಲ್ಲಿಯವರೆಗೂ ತೈಲ ನಿಕ್ಷೇಪಗಳು, ತೈಲ ಘಟಕಗಳು ಜೊತೆಗೆ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗ್ತಾ ಇತ್ತು. ಈಗ ಜನವಸತಿ ಪ್ರದೇಶಗಳು, ಜನರನ್ನು ಗುರಿಯಾಗಿಸಿಕೊಂಡು ಕೂಡ ದಾಳಿಯನ್ನು ಮಾಡಲಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಮೂಲಕ ಎರಡು ದೇಶಗಳ ನಡುವಿನ ಯುದ್ಧ ಮತ್ತಷ್ಟು ಘೋರವಾಗುವ, ಮತ್ತಷ್ಟು ಭೀಕರವಾಗುವ, ಮತ್ತಷ್ಟು ಭೀಭತ್ಸತೆಯನ್ನು ಸೃಷ್ಟಿಸುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಆ ಕಡೆ ಅಮೇರಿಕ, ಇಸ್ರೇಲ್ ಕೂಡ ಸುಮ್ಮನಾಗ್ತಾ ಇಲ್ಲ. ಈ ಕಡೆ ಇರಾನ್ ಕೂಡ ಯಾರ ಮಾತನ್ನು ಕೂಡ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಅಂಥೇಳಿ ಮೂರೂ ದೇಶಗಳು ಕೂಡ ಯುದ್ಧಕ್ಕಿಳಿದಿದ್ದಾವೆ. ಅದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆ.